ಶುಭ ಸಂಜೆ ವೀಕ್ಷಕರೇ. ನಾನು ಡಾಕ್ಟರ್ ನವೀನ್ ಜಿ ಟಿ ನರಸೀಪುರ, ಫಿಸಿಷಿಯನ್ ಆ್ಯಂಡ್ ಡಯಾಬಿಟಾಲಜಿಸ್ಟ್. ಈ ದಿನ ತಮಗೆ ಬಂಗನಪಲ್ಲಿ ಮಾವಿನ ಹಣ್ಣಿನ ಬಗ್ಗೆ ಪರಿಚಯಿಸ್ತಿದ್ದೀವಿ. ಇದಕ್ಕೆ ಬೇಮಿಸಾ ಮಾವು ಅಂತ ಕರೀತಾರೆ. ಇದು ಆಂಧ್ರ ಪ್ರದೇಶದ ಕರ್ನೂಲ್ ಅಥವಾ ನಂದ್ಯಾಲ ಡಿಸ್ಟ್ರಿಕ್ಟ್ನ ಬಂಗನಪಲ್ಲಿ ನಲ್ಲಿ ಇದು ವಿಲೇಜಲ್ಲಿ ಜಾಸ್ತಿ ಬೆಳೀತಾರೆ. ಇದು ತುಂಬ ಆಂಧ್ರದಲ್ಲಿ ಮಾತ್ರ ತುಂಬ ಇದಕ್ಕೆ ಡಿಮ್ಯಾಂಡು. ಸೊ ಆಂಧ್ರದಲ್ಲಿ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇದೆ. ಹಾಗೂ ಅಲ್ಲಿಂದ ನಮ್ಗೆ ಯಾರೋ ತಂದು ಕೊಟ್ಟರು. ಸೊ ಗೋವಿಂದರಾಜುಲು ಅಂತ ಅಂದ್ಬಿಟ್ಟು ನಮ್ಮ ಶ್ರೀ ಗ್ಲೋಕೋಸಲ್ಲಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಅವರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕರೇ ನಿಮಗೂ ಸ್ವಾಗತ ಸುಸ್ವಾಗತ. ಈ ಹಣ್ಣಲ್ಲಿ ತುಂಬ ವಿಟಮಿನ್ ಎ, ವಿಟಮಿನ್ ಸಿ ಇರುತ್ತೆ. ಇದು ಮಾವಿನ ಹಣ್ಣಿನ ರಾಜ ಅಂತ ಕರೀತಾರೆ. ಈ ಆಲ್ಫಾನ್ಸೋಗೂ ಮಾವಿನ ಹಣ್ಣಿನ ರಾಜ ಅಂತ ಹೇಳ್ತಾರೆ. ಮಾವಿನ ಹಣ್ಣೇ ಕಿಂಗ್ ಆಫ್ ಫ್ರೂಟ್ಸ್. ಅದರಲ್ಲಿ ಮಾವಿನ ಹಣ್ಣಲ್ಲಿ ಕಿಂಗ್ ಆಫ್ ಮ್ಯಾಂಗೋಸ್. ಸೊ ಇದರ ವಾಸನೆ, ಆ ಫ್ರೆಶ್ನೆಸ್ಸು ಕಣ್ಣಿಗೆ ನೋಡೋಕ್ಕೆ ಭಾಳ ಚಂದ. ಇದನ್ನು ತಿನ್ನೋಕ್ಕೆ ಅಮೃತ. ಇಟ್ಸ್ ವೆರಿ ರಿಚ್ ಇನ್ ಟೇಸ್ಟ್. ಹಾಗೂ ಈ ಬಂಗನಪಲ್ಲಿ ಮ್ಯಾಂಗೋ ಯಾವಾಗ ಅಂದರೆ ಸಾಮಾನ್ಯವಾಗಿ ಮೇ ತಿಂಗಳ ಕೊನೆಯಲ್ಲಿ ಅಥವಾ ಜೂನ್ ತಿಂಗಳಲ್ಲಿ ಜಾಸ್ತಿ ಉತ್ಪತ್ತಿ ವ್ಯವಸಾಯದಲ್ಲಿ ಅದು ಬರುತ್ತೆ. ಇದು ಆಲ್ಫಾನ್ಸೋಗಿಂತ ದೊಡ್ಡದು. ಇದು ಆಲ್ಫಾನ್ಸೋಗಿಂತ ಗಾತ್ರದಲ್ಲಿ ದೊಡ್ಡದಿರುತ್ತೆ. ಇದು 1 kg ಬಂಗನಪಲ್ಲಿ ಮಾವಿನ ಹಣ್ಣು 150ರಿಂದ 200 ರೂಪಾಯಿ ಆಗುತ್ತೆ. ಈಗ ನೀವು ಚಿತ್ರದಲ್ಲಿ ನೋಡ್ತಾ ಇರೋವಂಥ ಮಾವಿನ ಹಣ್ಣು, ಈ ಬಂಗನಪಲ್ಲಿ ಮಾವಿನ ಹಣ್ಣು ಇದು 1 kgಗಿಂತ ಜಾಸ್ತಿ ಇರುತ್ತೆ. ಅದ್ರ ವಾಟೆಯನ್ನು ಬಿಸಾಕಬೇಡಿ. ಅದನ್ನು ಜಾಗ ಇದ್ದರೆ ಭೂಮಿಗೆ ಹಾಕಿ ಒಳ್ಳೆ ಬಂಗನಪಲ್ಲಿ ಇದು ಮಾವಿನ ಹಣ್ಣನ್ನು ಬೆಳೀರಿ, ಆಸ್ವಾದಿಸಿ. ತೋಟಗಾರಿಕೆ ಮಾಡಿ, ಸುತ್ತಮುತ್ತ ಗಿಡಗಳನ್ನ ನೆಡಿ, ಗಿಡಗಳನ್ನು ಬೆಳೆಸಿ, ಹಸಿರನ್ನ ಉಳಿಸಿ. ಮಳೆ ಬರುತ್ತೆ, ಅದರಿಂದ ಈ ಮಾವಿನ ಮರಗಳು, ಯಾವುದೇ ಮರಗಳಿರಲಿ, ಹಸಿರು ಮರಗಳು ಇದು ಆಕ್ಸಿಜನ್ನ ಕೊಡ್ತವೆ, ಕಾರ್ಬನ್ ಡೈಆಕ್ಸೈಡ್ ತೆಗೆದುಹಾಕುತ್ತೆ. ಅದರಿಂದ ನೆರಳು ಕೊಡುತ್ತೆ ಮನುಷ್ಯನಿಗೆ. ಮುಖ್ಯವಾಗಿ ಭೂಮಿ ಫಲವತ್ತಾಗುತ್ತೆ. ಹೀಗೆ ಈ ಒಂದು ಇದರಲ್ಲಿರುವಂಥ ಅರೋಮಾ, ಇದರಲ್ಲಿ ತೆಳುವಾದ ಬ್ಲೆಮಿಶ್ ಫ್ರೀ ಅಂತ ಹೇಳ್ತೀವಿ, ಸೊ ಯಾವುದು ಇದರಲ್ಲಿ ಹೊರಟು ಹಳ್ಳ ಕೊಳ್ಳ ಏನೂ ಇರಲ್ಲ. ಚರ್ಮನ ಪಲ್ಪ್ ಜೊತೆಗೆ ತಿನ್ನಬೇಕು, ಹಣ್ಣಿನ ಜೊತೆಗೆ ತಿನ್ನಬೇಕು ಯಾವಾಗಲೂ. ಒಂದು ತಿನ್ನೋಕ್ಕೆ ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ಮುಳುಗಿಸಿ ಆಮೇಲೆ ಈ ಹಣ್ಣನ್ನು ಆಸ್ವಾದಿಸಿ. ಬೇಕಾದ್ರೆ ಜ್ಯೂಸ್ ಮಾಡ್ಕೋಬೋದು. ಸೊ ತುಂಬ ಸ್ವೀಟ್ ಇರುತ್ತೆ. ಇಟ್ಸ್ ವೆರಿ ರಿಚ್ ಇನ್ ಟೇಸ್ಟ್. ಇದು ಓವಲ್ ಶೇಪ್ ಇರುತ್ತೆ. ನೋಡಿ ಯಾವ ಥರ ಆಕಾರ ಇದೆ. ಓವಲ್ ಶೇಪ್ ಇರುತ್ತೆ. ಇದು ಕಲರು ಗೋಲ್ಡನ್ ಯೆಲ್ಲೋ. ಇದ್ರ ಕಲರು ಗೋಲ್ಡನ್ ಯೆಲ್ಲೋ. ಹಾಗೂ ಇದು ಒಂದು 14ರಿಂದ 20 ಸೆಂಟಿಮೀಟ್ರ್ ಇರುತ್ತೆ. ಮತ್ತು ಇದಕ್ಕೆ ಕೊಕ್ಕು ಥರ ಮೂತಿ ಇರುತ್ತೆ. ಬೀಕ್ ಲೈಕ್ ಶಾರ್ಟ್ ಎಂಡ್ ಅಂತ ಹೇಳ್ತೀವಿ, ಅದಿರುತ್ತೆ. ಸೊ ಇದರ ಇಂಗ್ಲೀಷ್ ಹೆಸರು ಬೇನಿಶಾ ಅಂತ. ಸೊ ಇದು ಆರ್ಗ್ಯಾನಿಕಲಿ ಕ್ಯಾನ್ ಬಿ ಗ್ರೋನ್, ಅಂದರೆ ಸಾವಯವ ಕೃಷಿಯಿಂದನೂ ಬೆಳೆಸ್ತಾರೆ. ಅದು ಇನ್ನೂ ತುಂಬ ಫಲವತ್ತಾಗುತ್ತೆ, ರುಚಿ ಇರುತ್ತೆ, ದುಡ್ಡು ಜಾಸ್ತಿ. ಈ ಬಂಗನಪಲ್ಲಿ ಮ್ಯಾಂಗೋಸು ತುಂಬ ಟೇಸ್ಟಿ. ಒಂದು ಸಾರಿ ತಗೊಂಡು ರುಚಿ ನೋಡಿ ಸ್ನೇಹಿತರೆ. ಧನ್ಯವಾದಗಳು.